ಅಭಿಮನ್ಯುವಿನ ಮೇಲೆ ಸ್ವರ್ಣದ ಅಂಬಾರಿಯ ಒಳಗೆ ವಿರಾಜಮಾನಳಾದ ತಾಯಿ ಚಾಮುಂಡೇಶ್ವರಿ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಘಟ್ಟ ಜಂಬೂ ಸವಾರಿಯು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸಾಗರೋಪಾದಿಯಲ್ಲಿ ಹರಿದು ಬಂದ ಜನರ ನಡುವೆ ಕ್ಯಾಪ್ಟನ್ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿ ವಿರಾಜಮಾನಳಾದ 750 ಕೆಜಿ ತೂಕದ ಸ್ವರ್ಣದ ಅಂಬಾರಿಯನ್ನ ಹೊತ್ತು ಕಾತುರದಿಂದ ಕಾಯುತ್ತಿದ್ದ ಜಂಬೂ ಸವಾರಿಗೆ ಸಾಕ್ಷಿಯಾದನು. ರಾಜವಂಶದ ಸಕಲ ಧಾರ್ಮಿಕ ಕ್ರಿಯೆಗಳ ನಂತರ ಮುಖ್ಯಮಂತ್ರಿಗಳಿಂದ ನಂದಿಧ್ವಜ ಪೂಜೆ ನೆರವೇರಿಸಿ ನಿಶಾನೆ ಆನೆಯಿಂದ ಆರಂಭವಾದ ಮೆರವಣಿಗೆಯು ಸುಮಾರು 50ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳನ್ನು ಹಾಗೂ ಜಾನಪದ ಕಲಾ ತಂಡಗಳನ್ನು ಹೊಂದಿತ್ತು. ಮಳೆಯೂ ಕೂಡ ತಾಯಿಯ ಬರುವಿಕೆಯನ್ನು ಸ್ವಾಗತಿಸಿದ್ದು, ಆ ಮಳೆಯ ನಡುವೆಯೂ ಜನರು ಆಯಾಸ, ಕೋಪ ಎಲ್ಲವನ್ನೂ ಸಹಿಸಿ ಅಂಬಾರಿಯ ಬರುವಿಕೆಗಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕಾಗಿ ಕಾದು ಕುಳಿತಿದ್ದರು. ಬಳಲಿಕೆಗಳು, ಕೋಪ, ತಾಪಗಳು ಇದ್ದರೂ ಸಹ ಚಿನ್ನದ ಅಂಬಾರಿಯಲ್ಲಿ ಜಗನ್ಮಾತೆಯನ್ನು ಕಂಡಾಗ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮಹಾರಾಜರು ಮುಖ್ಯಮಂತ್ರಿಗಳಿಂದ ಪುಷ್ಪಾರ್ಚನೆ ಆದ ನಂತರ ರಾಜಮಾರ್ಗದಲ್ಲಿ ಕೋಟ್ಯಾಂತರ ಜನರಿಗೆ ಹೊನ್ನ ಅಂಬಾರಿಯಲ್ಲಿ ಹೊನ್ನ ಬೆಳಕಿನೊಂದಿಗೆ ತಾಯಿ ಚಾಮುಂಡೇಶ್ವರಿಯು ಹೊನ್ನಿನಂತ ದರ್ಶನವನ್ನಿತ್ತಳು. ಕುಮ್ಕಿ ಆನೆಗಳಾದ ಕಾವೇರಿ ಹಾಗೂ ರೂಪಾಳೊಂದಿಗೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ ಕ್ಯಾಪ್ಟನ್ ಅಭಿಮನ್ಯು 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊರುವುದರ ಜೊತೆಗೆ ಇಡೀ ಕರ್ನಾಟಕದ ಹಿರಿಮೆಯನ್ನು ಸಹ ಹೊತ್ತು ನಡೆದಿದ್ದನು. ಈ ಕ್ಷಣಕ್ಕಾಗಿ ಕಾಯುತ್ತಿದ್ದ ಕೋಟ್ಯಾಂತರ ಭಕ್ತರ ಎದೆಯಲ್ಲಿ ಭಕ್ತಿಯು ತುಂಬಿ ಅಂತರಾಳದಿಂದ ತಾಯಿಯನ್ನ ನೆನೆದು ಆಶೀರ್ವಾದವನ್ನ ಪಡೆದುಕೊಂಡರು. ಇಡೀ ವಿಶ್ವದಲ್ಲೇ ನಡೆಯುವ ಈ ಭವ್ಯ ಸನ್ನಿವೇಶಕ್ಕೆ ಸಾಕ್ಷಿಯಾದ ನಾವೆಲ್ಲರೂ ಕೂಡ ನಿಜಕ್ಕೂ ಪುಣ್ಯವಂತರು. ಬನ್ನಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ. ಈ ದಸರಾ, ಈ ನೆಲದ ಆಚರಣೆಗಳನ್ನ, ಸಂಸ್ಕೃತಿಗಳನ್ನ, ಪರಂಪರೆಗಳನ್ನ ಉಳಿಸೋಣ ಹಾಗೂ ಮುಂದುವರೆಸೋಣ. ಮುಂದಿನ ದಸರಾದ ಎದುರು ನೋಡುತ್ತಾ ಈ ದಸರಕ್ಕೆ ನಾಂದಿ ಹಾಡೋಣ.